ತರದೊಂದು ಸೀರಿಯಲ್ ಆಫರ್ ಬಂದಾಗ ಫಸ್ಟ್ ಥಾಟ್ ಏನ್ ಹೋಗಿದಾಗ ನೀವು ಸಿನಿಮಾ ಆಪ್ಷನ್ ಕೂಡ ಇತ್ತು ಅಂತ ಹೇಳಿದ್ರೆ ನೀವು ಸೀರಿಯಲ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಸೊ ಸೀರಿಯಲ್ ಚೂಸ್ ಮಾಡಕ್ಕೆ ಅದೇ ನಾನು ಹೇಳ್ದಂಗೆ ದ ಸ್ಟೋರಿ ಲೈನ್. ಸೊ ನನ್ನ ಸಿನಿಮಾಗೆ ಆಫರ್ಸ್ ಹೇಳಿದ್ರು, ಬಟ್ ಎಲ್ಲೂ ಸ್ಟೋರೀಸ್ ಏನು ಕೇಳಿರ್ಲಿಲ್ಲ. ಬಟ್ ಇಲ್ಲಿ ನಾನು ಬರ್ತಿದ್ದಂಗೆ ನಾನು ಒಂದು 2 days ಅಲ್ಲಿ ಮಧು ಸರ್ನ ಮೀಟ್ ಮಾಡ್ತೀನಿ. ಮಧು ಸರ್ ಆಡಿಷನ್ ತಗೋತಾರೆ ನನಗೆ. ಸೊ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡ್ಕೊಂಡೆ. ನನಗೆ ಅಲ್ಲೇ ನಾನು ಕನ್ಫರ್ಮೇಶನ್ ಕೊಟ್ಟಿರ್ಲಿಲ್ಲ ಅವ್ರಿಗೆ. ಸೊ ಇವೆಂಚುಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾನೇ ಆಂಗಲ್ಸ್ ಅಲ್ಲಿ ಶಾರ್ಟ್ಸ್ ಎಲ್ಲ ತಗೋತಿರ್ತಾರೆ. ಸೊ ವೈಡ್ ಆಂಗಲ್ ಆಗ್ಲಿ, ಕ್ಲೋಸ್ ಅಪ್ ಆಗ್ಲಿ, ಸಜೆಷನ್ಸ್ ಆಗ್ಲಿ. ಸೊ ಇಲ್ಲಿ ನಿಮ್ಗೆ ಕಲಿಯಕ್ ತುಂಬಾನೇ ಸಿಗತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಏನಕ್ಕೆ ಸೀರಿಯಲ್ ನ ಆಪ್ಟ್ ಮಾಡ್ಕೊಂಡೆ ಅಂತಂದ್ರೆ. ಅಂಡ್ ಟು ಬಿ ಆನೆಸ್ಟ್, ಇದೊಂದು ಹೇಳ್ಬೇಕು, ನಾನು ಆಕ್ಟರ್ ಅಲ್ಲ. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಲೈಕ್ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಓಂ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಅಂಡ್ ಅಶೋಕ್ ಹೆಗ್ಡೆ ಸರ್, ವಿಜಯ್ ಕಾಶಿ ಸರ್, ಅನುಷಾ ರಾಮ. ಸೊ ಎಲ್ಲಾ ಸೀನಿಯರ್ಸ್ ಮಧ್ಯೆ ಇದೊಂದು ತುಂಬಾ ಒಳ್ಳೆ ಆಪರ್ಚುನಿಟಿ ಕಲಿಯಕ್ಕೆ ಅಂತ ನಾನು ಭಾವಿಸಿದೀನಿ. ಅಂಡ್ ಆಲ್ಸೋ ನನ್ಗೆ ಆಗ್ತಿದ್ದಂತ ಕಷ್ಟಗಳು ಹೇಗೆ ಅಂದ್ರೆ, ಈಗ ವೈಡ್ ಆಂಗಲ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟಿರ್ತೀನಿ. ಸೊ ಕ್ಲೋಸ್ ಅಪ್ ಬಂದಾಗ ಸೇಮ್ ಆಕ್ಟಿಂಗ್ ವಾಪಸ್ ಮಾಡ್ಬೇಕಾಗಿರುತ್ತೆ. ಸೊ ಅದೆಲ್ಲ ನೋಡ್ತಾ 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 ಬಂದ್ರೆ ತುಂಬಾ ಕಲಿಯಕ್ಕಿದೆ ಸರ್ ಇಲ್ಲಿ. ಸೊ ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಈ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಯಾಕಂದ್ರೆ 10 ಗಂಟೆಗೆ ಬರುವಂತ ಧಾರಾವಾಹಿಗಳು ಯಾವ ತರದಂತ ನಿಮ್ಗೂ ಗೊತ್ತಿರುತ್ತೆ. ಒಂದ್ಸಲ TRP ಡೌನ್ ಆದಾಗ್ಲೂ 10 ಗಂಟೆಗೆ ಆಗ್ತಾರೆ. ಬಟ್ ಓಕೆ, ಆಕ್ಟರ್ ಗಳೆಲ್ಲ ತುಂಬಾ ಫೇಮ್ ಇರೋರು ಇದ್ದಾರೆ. ಸೂರಜ್ ಫೇಮ್ ಬಿಗ್ ಬಾಸ್ ಇಂದ ಖ್ಯಾತಿ ಪಡೆದಿರೋ ಅಂತವ್ರು. ಬಟ್ ಸ್ಲಾಟ್ ಬಗ್ಗೆ ನೀವು ಯೋಚನೆ ಮಾಡ್ಲೇ ಇಲ್ವಾ ಅಂತ? ಟೈಮಿಂಗ್ಸ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಒಂದ್ಸತಿ 10 ಗಂಟೆ ಅಂದಾಗ ಜರ್ಕ್ ಆಗಿದ್ದು ನಿಜ. ಆದ್ರೆ ಚೆನ್ನಾಗಿದೆ, ಆ ಸ್ಲಾಟ್ಗೆ ಹಾಕಿದ್ರೆ ಚೆನ್ನಾಗ್ ಆಗತ್ತೆ ಅಂತ ಚಾನಲ್ ಅವರು ಡಿಸಿಷನ್ ತಗೊಂಡಾಗ ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ಯೋಚನೆ ಮಾಡೋಣ ನಾನು. ಹಾಗಾಗಿ ಅದರ ಯಾವ ನೆಗೆಟಿವ್ ಆಲೋಚನೆಗಳು ನನ್ನ ತಲೆಯಲ್ಲಿ ಇಲ್ಲ. ಎಪಿಸೋಡ್ ಎಷ್ಟು ಚಾಲೆಂಜ್ ಅನ್ಸುತ್ತೆ ಸರ್? ಈಗ ಆ ಸ್ಲಾಟ್ ಇಂದ ಕೆಳಗ್ ಬರ್ಬೇಕು ಅಂದ್ರೆ ನಿಮ್ಗೆ ಕೆಳಗೆ ಯಾಕೆ ಬರ್ತೀವಿ? ಅಲ್ಲೇ 1000 ಎಪಿಸೋಡ್ ಹೋಗ್ತೀವಲ್ಲ. 9 ಗಂಟೆ ಆ ಸ್ಲಾಟಿಗೆ ತರಬೇಕು ಅಂತ ಅನ್ಸುತ್ತೆ. ಅಲ್ಲ, 10 ಗಂಟೆಗೆ 1000 ಎಪಿಸೋಡ್ ಹೋಗ್ತೀವಲ್ಲ ಬಿಡಿ, ಯಾಕೆ ಕೆಳಗಡೆ ಬರ್ತೀವಿ? ಇನ್ನು ಮೇಲೆ ಹೋಗೋಣ 1000 ಎಪಿಸೋಡ್ಗೆ. 11 ಗಂಟೆಗೆ ಹೋದ್ರೆ ಓಕೆನಾ? ಮೇಡಮ್, ಜನ 9:30 11 ಗಂಟೆ ತನಕ ಬಿಗ್ ಬಾಸ್ ನೋಡ್ತಾ ಇದ್ರು. ಸೊ ಟೈಮ್ ಡಸಂಟ್ ಮ್ಯಾಟರ್. ನಮ್ ಸೀರಿಯಲ್ ಚೆನ್ನಾಗಿದೆ, ಜನ ನೋಡ್ತಾರೆ ಅನ್ನೋ ಭಾವನೆ. ಸರ್, ಇಲ್ಲಿ 10 ಗಂಟೆ ಅನ್ನೋದನ್ನ ತಲೆಯಿಂದ ತೆಗೆದಾಕಿ ಒಂದು ಒಳ್ಳೆ ಸೀರಿಯಲ್ ಮಾಡಬೇಕು, ಅದನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ದಾಟಿಲಿ ಕೆಲಸ ಆಗ್ತಿದೆ ಸರ್. ಇಲ್ಲಿ 10 ಗಂಟೆ ಅನ್ನೋದನ್ನೇ ತಲೆಯಿಂದ ತೆಗೆದಾಕಿ ಸರ್, ಒಂದು ಒಳ್ಳೆ ಸೀರಿಯಲ್ ಮಾಡ್ತೀರಿ, ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್, ಅಷ್ಟೇ. ಸೂರಜ್, ಇಲ್ಲಿ ಬಿಗ್ ಬಾಸ್ ಅಂತಂದ್ರೆ ಅದು ವ್ಯಕ್ತಿತ್ವದ ಆಟ. ಸೊ ಅಲ್ಲಿ ನಿಮ್ಗೆ ನಿಮ್ಮ ವ್ಯಕ್ತಿತ್ವನ ತೋರ್ಸೋದಕ್ಕೆ ನಿಮ್ಗೆ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗಿ ಬಂದಿರೋದಿಲ್ಲ. ಇಲ್ಲಿ ನೀವು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಬೇಕಾಗತ್ತೆ. ಈ ಒಂದು ನೀವು ಫ್ರೆಶರ್ ಆದ್ರೂ ಕೂಡ ನಿಮ್ಮ ಫ್ರೆಶರ್ ಆಗಿ ನಿಮ್ಗೆ ಏನಾದ್ರೂ ಇಲ್ಲಿ ರ್ಯಾಗಿಂಗು ಅಥವಾ ಏನಾದ್ರೂ ಆ ತರದ ಎಕ್ಸ್ಪೀರಿಯನ್ಸ್ ಆಯ್ತಾ? ಫ್ರೆಶರ್ ಆಗಿ ಆಕ್ಟಿಂಗ್ ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸೀರಿಯಲ್ ಮೂಲಕವಾಗಿ ಹೇಳೋದಾದ್ರೆ. ಇಲ್ಲ, ಎಲ್ಲರೂ ರ್ಯಾಗ್ ಮಾಡ್ತಿದ್ದಾರೆ ನನ್ಗೆ. ಹೇಳ್ಬೇಡ ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳಿದ್ರು. ಜಸ್ಟ್ ಕಿಡಿಂಗ್. ಇಲ್ಲ, ಆತರ ಎಲ್ಲ ಏನಿಲ್ಲ, ಯಾರು ರ್ಯಾಗ್ ಮಾಡ್ತಿಲ್ಲ. ದೇ ಆರ್ ವೆರಿ ಫ್ರೆಂಡ್ಲಿ. ಲೈಕ್ ಈ ತರ ಟೀಮ್ ಸಿಕ್ಕಿರೋದು ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಬಟ್ ತುಂಬಾ ಸಪೋರ್ಟಿವ್ ಇದಾರೆ ಎಲ್ಲರೂ. ಈಗ ಯಾವ್ದಾದ್ರು ಒಂದು ಟೇಕ್ ಸರಿಗ್ ಬರ್ಲಿಲ್ಲ ಅಂದ್ರೆ ಅವರೇ ಬಂದ್ ನಂಗೆ ಹೇಳ್ತಾರೆ. ಅನುಷಾ ಮ್ಯಾಮ್ ಆಗಿರ್ಲಿ, ಲೈಕ್ ಇನ್ನೊಂದ್ಸತಿ ತಗೋ, ಯು ಕ್ಯಾನ್ ಡೂ ದಿಸ್ ಅಂತ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ ನಾನು. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ? ಸರ್, ತುಂಬಾ ಜನ ದೊಡ್ಡ ಕಲಾವಿದ್ರೆ ಆಗಿದ್ರು, ಋಣ ಇರ್ಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದ್ರು ಸರ್. ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರೋಂಥದ್ದು ಜನರಿಗೆ ತುಂಬಾ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು, ನಂದಗೋಕುಲ ಇರ್ಬೋದು, ಜನರಿಗೆ ತುಂಬಾ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು. ಸೊ ನಿಮ್ಮ ಸೀರಿಯಲ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ? ಇದೆಯಾ? ಇದೆ. ಏನು ಅಂತಂದ್ರೆ, ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ ಮೇಲೆ ಹಾಕೊಂಡು ತನ್ನ ಮನೇನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಸ್ವಾಭಿಮಾನಿ ಹೆಣ್ಣು. ಅಲ್ಲಿ ಎಲ್ಲ ಪ್ರತಿ ಕುಟುಂಬದಲ್ಲೂ ಆಗುವಂಥದ್ದು. ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ. ತಮ್ಮನ ಆಶೋತ್ತರಗಳನ್ನ ಏನೇ ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮಂದ್ರ ಕಥೆ ಇದೆ. ಆಮೇಲೆ ಒಂದು ಮಧ್ಯಮ ವರ್ಗ ಕುಟುಂಬ ಏನೇ ಕಷ್ಟಗಳಿದ್ರು ಕೂಡ ನಗನಗತ ಸಂಸಾರ ಸಾಕ್ಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆದಿದೆ. ಓವರ್ ಆಲ್ ನಮ್ಮ ಮಧ್ಯೆ ನಡೆಯುವಂತ ಎಲ್ಲಾ ಎಲಿಮೆಂಟ್ಸ್ಗಳು ಕೂಡ ಈ ಸೀರಿಯಲ್ ಅಲ್ಲಿ ಇದೆ. ಸೂರಜ್ ಅವರಿಗೆ ಮತ್ತೊಂದು ಪ್ರಶ್ನೆ.
ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ. ಏನಂದ್ರೆ ಸೂರಜ್ ಅವರು ಪವಿತ್ರ ಬಂಧನ ಸೀರಿಯಲ್ಗೆ ಈ ಮೊದಲೇ ಸೆಲೆಕ್ಟ್ ಆಗಿದ್ರು, ಬಟ್ ಅವ್ರನ್ನ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಬೇಕು ಅಂತ ಫಸ್ಟ್ ಬಿಗ್ ಬಾಸ್ಗೆ ಕಳಿಸಿ ಬಿಗ್ ಬಾಸ್ ಇಂದ ಮತ್ತೆ ಬೇಗ ಹೊರಗಡೆ ಕರೆಸ್ಕೊಂಡು ಪವಿತ್ರ ಬಂಧನಕ್ಕೆ ಕಾಸ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಕೊಡೋಣ ಅಂತ ಒಂದ್ 2-3 ಕಡೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಹೋಗ್ತದೆ. ಈ ಬಗ್ಗೆ ನಿಮ್ದೇನ್ ಕ್ಲಾರಿಫಿಕೇಶನ್? ಮ್ಯಾಮ್ ಹಂಗಾಗಿದ್ರೆ ಚೆನ್ನಾಗಿರ್ತಿತ್ತು, ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಕೊ ಆಚೆ ಬರ್ತಿದೆ. ಸ್ವಲ್ಪ ಆಕ್ಟಿಂಗ್ ಎಲ್ಲ ಅಲ್ಲ, ಅಷ್ಟೊಂದ್ ಜನ ನಟರಿದ್ರು, ಎಲ್ಲರ ಹತ್ರ ಸ್ವಲ್ಪ ಹೇಳಿಸ್ಕೊಂಡ್ ಬರ್ತಿದ್ದೆ. ಬಟ್ ಆತರ ಎಲ್ಲ ಏನೂ ಇಲ್ಲ. ಆಚೆ ಬಂದ್ಮೇಲೆನೆ ಅವ್ರು ಅಪ್ರೋಚ್ ಮಾಡ್ತಾರೆ, ಅವರು ಹುಡುಕ್ತಿರ್ತಾರೆ ತುಂಬಾ ಯಾರೋ ಒಬ್ರು ಬೇಕು ಅಂತ ಲೀಡ್ ರೋಲ್ ಅಲ್ಲಿ. ಸೊ ಆಚೆ ಬಂದ್ಮೇಲೆನೆ ಸಿಕ್ಕಿದ್ದು ಮ್ಯಾಮ್, ಆತರ ಎಲ್ಲ ಏನಿಲ್ಲ. ನಥಿಂಗ್ ಲೈಕ್ ದಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದ್ದು ಮತ್ತೆ ವಿಲನ್ ಆಗಿ ಹೌದು. ಸ್ಟಾರ್ಟಿಂಗ್ ವಿಲನ್ ಅಥವಾ ಮತ್ತೆ ಇಲ್ಲೂ ಕೂಡ ಒಳ್ಳೆಯವರಾಗಿ ಮತ್ತೆ ವಿಲನ್ ಆಗ್ತೀರಾ? ಇಲ್ಲ, ಇಲ್ಲಿ ಮಾಡ್ತಾ ಇರೋದು ಪಾಸಿಟಿವ್ ರೋಲ್. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕೆ 10 ಗಂಟೆ ಫ್ಯಾಮಿಲಿ ಸ್ಟೋರಿ ಆದ್ರಿಂದ 10 ಗಂಟೆ ತಗೊಂಡ್ರೆ ಯಾರು ನೋಡೋದಿಲ್ಲ ಅಂತ ನಾವ್ ಇದನ್ನ ಒಂದು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬಿಟ್ಟು 10 ಗಂಟೆಗೆ ಇನ್ನು ಆಡಿಯನ್ಸ್ ನ ಫುಲ್ ಮಾಡ್ಕೋಬಹುದು ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಕತೆ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಮಗೆ ಒಂದು ಟೀಮ್ ಆಗಿ ನಮಗೇನು ಡೌಟ್ ಇಲ್ಲ. ಗಂಟೆ ಜನ ಬಹಳ ನಿರೀಕ್ಷೆ ಇಟ್ಕೊಂಡು ನೋಡ್ತಿರ್ತಾರೆ, ಅಂದ್ರೆ ಮಲ್ಗೋ ಟೈಮಲ್ಲಿ ನೋಡುವಂತ. ಹಾ ಸರ್. ಬಟ್ ಅವ್ರಿಗೆ ನೀವು ಹೇಳೋ ವಿಚಾರ ಕೂಡ ಒಂದಷ್ಟು ಒಳ್ಳೇದಿದ್ರೆ ತುಂಬಾ ಒಳ್ಳೇದು. ಏನಾಗ್ತಿದೆ, ಬಹುತೇಕ ಸೀರಿಯಲ್ಗಳು ಬರ್ತಿರೋದ್ರಲ್ಲ ಬರೀ ನೆಗೆಟಿವ್ ಹೇಳಿ ಎಲ್ಲರೂ ಮನ್ಸಲ್ಲಿ ಅದು ಪ್ರಭಾವ ಜಾಸ್ತಿ ಬೀಳ್ತಾ ಇದೆ. ಆದಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಅವ್ರ ಮನಸ್ಥಿತಿನೂ ಚೇಂಜ್ ಆಗುತ್ತೆ, ನಿಮ್ ಸೀರಿಯಲ್ನಿಂದನೂ ಒಂದಷ್ಟು ಬದಲಾವಣೆ ಮಾಡಿದಷ್ಟು ಒಂದು ಒಳ್ಳೆ ಕೆಲಸ ನಿಮ್ಮಿಂದನೂ ಆಗುತ್ತೆ ಅನ್ಸುತ್ತಪ್ಪ. ಆ ಥರದ್ದೇನೋ ಇದೆಯಾ, ಅಥವಾ ಇಲ್ಲೂ ನೆಗೆಟಿವ್ ಹೇಳ್ತೇವೆ, ಬರೀ ಹೆಣ್ಮಕ್ಳನ್ನೇ ವಿಲ್ಲನ್ ತೋರಿಸಿ ಗಂಡ್ ಮಕ್ಳು ಏನು ಅಲ್ಲ ಅನ್ನೋ ಥರ ಮಾಡ್ಬಿಟ್ಟಿದ್ದೀರಾ? ಸರ್, ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. 10 ಗಂಟೆ ಅಂದ ತಕ್ಷಣ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ, ಆಡಿಯನ್ಸ್ ಇಲ್ಲ ಅಂತಲ್ಲ. ಒಂದು ಮನೆ ಮಂದಿ ಎಲ್ಲ ಕೂತು ನೋಡುವಂತ ಸೀರಿಯಲ್ ಆಗಿರೋದ್ರಿಂದ 10 ಗಂಟೆಗೆ ಹಾಕಿದ್ದಾರೆ. ಆ ಒಳ್ಳೆ ಎಲಿಮೆಂಟ್ಸ್ ಖಂಡಿತವಾಗ್ಲೂ ಈ ಸೀರಿಯಲ್ ಇದೆ ಸರ್. ನೀವು ನೋಡಿ, ನೀವು ನನಗೊಂದು ಸರಿ ಫೋನ್ ಮಾಡಿ ಸರ್. ಚೆನ್ನಾಗಿಲ್ಲ ಅಂದ್ರೆ ಹೇಳಿ, ಅದನ್ನ ನಾನು ತಿದ್ಕೋತೀನಿ ಸರ್. ಹೆಣ್ಮಕ್ಳು ಅಂತ ಇರುತ್ತೆ, ಒಂದಷ್ಟು ಬೈಫರ್ಕೇಶನ್ ಇರುತ್ತಲ್ವಾ, ಆ ಥರದೇನೋ ಪ್ಲಾನ್? ನನಗೆ ಗೊತ್ತಿರೋ ಅಲ್ಪ ಮಾಹಿತಿ ಪ್ರಕಾರ ಸೀರಿಯಲ್ ನೋಡುವ ವಯೋಮಾನ 35+ ಇಲ್ಲ 40+ ಮೇಲೆ ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಏನ್ ಕೊಡ್ಬೇಕು ಅನ್ನೋದು ಚಾನಲ್ಗೂ ಗೊತ್ತಿರುತ್ತೆ. ಅವ್ರು ಅದ್ರ ಪ್ರಕಾರ ಕತೆ ಮಾಡ್ಕೊಂಡು ಹೋಗ್ತಾರೆ ಸರ್. ಅದಕ್ಕೆ ಪೂರ್ವಕವಾಗಿ ನಾನು ಶೂಟಿಂಗ್ ಮಾಡ್ಕೊಂಡು ನಮ್ಗೇನ್ ನನ್ನ ಕಡೆಯಿಂದ ಏನ್ ಬೆಸ್ಟ್ ಕೊಡ್ಬೋದು ಅದು ಕೊಡ್ತೀವಿ ಸರ್. ಯಾಕಂದ್ರೆ ನಿಮ್ TRP ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನೀವೆಲ್ಲ ಗಟ್ಟಿಯಾಗಿರ್ತೀರಾ ಸರ್. ನಾನು TRP ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್. ಸೀರಿಯಲ್ ನ ಚೆನ್ನಾಗಿ ಮಾಡ್ಬೇಕು ಅಷ್ಟೇ ಅಲ್ಟಿಮೇಟ್. ಯಾವ್ದಾದ್ರು ಒರಿಜಿನಲ್ ಸ್ಟೋರಿ ಇಟ್ಕೊಂಡು ಈ ಕತೆ ಬರ್ತಿದ್ದೀರಾ ಅನ್ನೋದು ಸರ್? ಇದು ಎಲ್ಲರ ಬದುಕಲ್ಲೂ ಘಟಿಸೋಂತ ಕಥೆನೇ ಇದು. ಎಲ್ಲರ ಜೀವನದಲ್ಲೂ ಆಗಂತದ್ದೇ, ಎಲ್ಲ ಫ್ಯಾಮಿಲಿಯಲ್ಲಿ ಆಗಂತದ್ದೇ. ಏನ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಅಂತೆಲ್ಲ, ನಮ್ಮ ಮಧ್ಯೆ ನಡೆಯುವಂತ ಒಂದು ಕತೆ ಇದೆ ಅಷ್ಟೇನೆ. ಜಗಳ ಆಗಲ್ಲ ಸರ್, ನೀವು ಇಷ್ಟಪಡ್ತೀರಾ ಅದನ್ನ. ಅಣ್ಣನ ತಮ್ಮಂದ್ರೆ ಹಿಂಗಿರ್ಬೇಕು ಅನ್ನೋದೊಂದು ಕೂಡು ಕುಟುಂಬ ಅಂದ್ರೆ ಹಿಂಗಿರ್ಬೇಕು, ಅಣ್ಣ ತಮ್ಮಂದ್ರೆ ಹಿಂಗಿರ್ಬೇಕು, ನನ್ನ ಮಗಳು ಹಿಂಗಿರ್ಬೇಕು ಅನ್ನೋ ಹೀರೋಯಿನ್ ನೋಡಿ ಇದ್ ಮಾಡ್ತೀನಿ. ತುಂಬಾ ದೊಡ್ಡ ತರ ಬಳಗ ಸರ್. ತುಂಬಾ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ವಿಜಯಕಾಂತ್ ಸರ್ ಇದ್ದಾರೆ, ಅನುಷಾ ಮೇಡಮ್ ಇದ್ದಾರೆ, ಆಮೇಲೆ ಪದ್ಮಕಲಾ ಇದ್ದಾರೆ, ಬಾಬು ಹಿರಣ್ಯ ಇದ್ದಾರೆ, ಅಂಬರೀಶ್ ಸಾರಂಗಿ ಸರ್ ಇದ್ದಾರೆ, ಅಶೋಕ್ ಸರ್ ಇದ್ದಾರೆ, ಸ್ನೇಹ ಸ್ವಾಭಿಮಾನಿ ಇದ್ದಾರೆ, ಗೋಕುಲ್ ಇದ್ದಾರೆ, ಆಮೇಲೆ ನಿಶಿತಾ ಗೌಡ ಇದ್ದಾರೆ, ಆಮೇಲೆ ರೋಹಿತ್ ನಾಯರ್ ಇದ್ದಾರೆ, ರುಹಾನಿ ಶೆಟ್ಟಿ ಅವರು ಇದ್ದಾರೆ, ಯಶಸ್ ಕಿರಣ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು 26 ಮೆಂಬರ್ಸ್ ಇದ್ದಾರೆ. ಆಮೇಲೆ ಹೇಳೋದು ಮರ್ತೆ ಚಿದಾನಂದ್ ಸರ್ ಇದ್ದಾರೆ, ಹೇಮದತ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು ಒಳ್ಳೆ ಕತೆ ಸರ್. ಇದು 35 to 35+ ಇದ್ದವ್ರನ್ನ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳಿದ್ರಿ. ಈಗ ಸೂರಜ್ ಅವ್ರು ಆಕ್ಚುಲಿ ಅವರು ಈಸ್ ಲೈಕ್ ಬೈ ಜೆನ್ಸೀಸ್ ಆಲ್ಸೋ. ಅಂದ್ರೆ ಆ ತರ ಕಥೆ ಯಾಕೆ ಮಾಡ್ಕೊಳ್ಬಾರ್ದು? ಆಕ್ಚುಲಿ ಅವ್ರನ್ನು ಕೂಡ ಟಾರ್ಗೆಟ್ ಮಾಡ್ಬೋದಲ್ಲ? ಅದಕ್ಕೆ ಅಲ್ವಾ ಸರ್ ಇವ್ರನ್ನ ಹಾಕೊಂಡಿರೋದು. ಅದೇ ಅವ್ರನ್ನ ಹಾಕೊಂಡು 35+ ಹಳೇದೇ ಮಾಡಬೇಡಿ ಅಂತ. 35+ ಇವರು, 25+ ಇವರು ಒಳಗಡೆ ಇವ್ರು ನೋಡ್ಲಿ ಅಂತಲೇ ಈಗ 10 ಗಂಟೆಗೆ ಹಾಕಿರೋದಲ್ವಾ? 2 ಗಂಟೆ 3 ಗಂಟೆ ಆಗತ್ತೆ ಅವ್ರ ಮಲ್ಗದ. ಅದೇ ಸೂರಜ್ ಅವ್ರು ಇದಾರಲ್ಲ, ನೀವು ಒಂದ್ ರೀತಿ ಕಮೆಂಟ್ ಮಾಡಿದ್ರಿ, ಆಯ್ತಾ? ಬಟ್ ಅಂದ್ರೆ ಇಲ್ಲಿ ಇರೋಂಥದ್ದು ಏನಂದ್ರೆ, ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದಕ್ಕೋಸ್ಕರ ಸೂರಜ್ ಅವ್ರಿಗೆ ಕ್ಯಾರೆಕ್ಟರ್ನ ಅಂದ್ರೆ ಆಯ್ಕೆ ಮಾಡಿರುವಂತದ್ದ, ಅಥವಾ ಏನು ಬಿಗ್ ಬಾಸ್ ಅಲ್ಲಿ ಬಂದ ನಂತರನೇ ಡಿಸೈಡ್ ಮಾಡಿದ್ದ ಅನ್ನೋಂಥದ್ದು ಅವ್ರ? ನಾನು ಈಗಲೇ ಮೊದಲೇ ಪುನರುಚ್ಚರಿಸ್ತಾ ಇದೀನಿ, ಸುಮಾರು ಜನ ಹೀರೋಗಳು ಆಗ್ಬೇಕಾಗಿತ್ತು. ಕಡೆ ಗಳಿಗೆಯಲ್ಲಿ ನಾಳೆ ಶೂಟು ಅನ್ನೋ ಟೈಮಲ್ಲೂ ಕೂಡ ಅವತ್ತು ಹಿಂದಿನ ದಿವಸ ಬೇರೆ ಇದ್ದವರು ಕಾರಣಾಂತರಗಳಿಂದ ಆಗ್ಲಿಲ್ಲ, ಇನ್ನು ತಾಯಿ ಹೆಲ್ತ್ ಇಶ್ಯೂ ಅನ್ನೋಕ್ಕೋಸ್ಕರ. ಆ ಒಂದು ಸಮಯಕ್ಕೆ ಸೂರಜ್ ಆಚೆ ಬಂದ್ರು.
ಆ ಒಂದು ಇದಕ್ಕೆ ನಮಗೂ ಬೇಕಾಗಿರೋದ ಒಳಗಡೆ ಬಂದು ಇದರಲ್ಲಿ ಯಾವ ಏನು ಸೀರಿಯಲ್ಗೋಸ್ಕರ ಸೂರಜ್ ಅವರು ಬಿಗ್ ಬಾಸ್ನ ಇದು ಮಾಡಿದ್ರು ಅದೆಲ್ಲ ಯಾವುದೂ ಇಲ್ಲ. ನಮ್ಮ ಸಮಯಕ್ಕೆ ಅವ್ರು ಸಿಕ್ಕಿದ್ರು ಅಷ್ಟೇ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.